ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್. ನಾಗರ ಹಾವು, ಭೂತಯ್ಯನ ಮಗ ಅಯ್ಯು, ಕಲ್ಲಾಕುಲ್ಲ, ಸಹೋದರರ ಸವಾಲು ಅನ್ನೋ ಬ್ಲಾಕ್ ಬಾಸ್ಟರ್ ಸಿನಿಮಾಗಳನ್ನ ಕೊಟ್ಟು ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಸಂಚಲನ ಹುಟ್ಟಾಕದವರು ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು, ರೆಬಲ್ ಸ್ಟಾರ್ ಡಾಕ್ಟರ್ ಅಂಬರೀಶ್ ಅವರು. ಇವರಿಬ್ರು 1970s ಅಲ್ಲಿ ಭಾಗ್ಯಜ್ಯೋತಿ, ನಾಗಕನ್ಯೆ, ಒಂದೇ ರೂಪ ಎರಡು ಗುಣ, ಹೊಸಲು ಮೆಟ್ಟಿದ ಹೆಣ್ಣು, ಬಂಗಾರದ ಗುಡಿ ಅನ್ನೋ ಸಿನಿಮಾಗಳಲ್ಲಿ ಒಟ್ಟಿಗೆ ಆಕ್ಟ್ ಮಾಡಿದ್ರು. 1977 ಅಲ್ಲಿ SV ರಾಜೇಂದ್ರ ಸಿಂಗ್ ಬಾಬು ಅವರು ಡೈರೆಕ್ಟ್ ಮಾಡಿರೋ ನಾಗರಹೊಳೆ ಅನ್ನೋ ಸಿನಿಮಾದಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್ ಅವರ ಪಾತ್ರ ಪ್ರತ್ಯೇಕ ಗಮನವನ್ನು ರಚಿಸಿದ ಪಾತ್ರ ಅಂದ್ರೆ ಅದು ತಪ್ಪಾಗಲ್ಲ. ನಾಗರಹೊಳೆ ನಂತರ ಅಂಬರೀಶ್ ಅವರ ಗ್ರಾಫ್ ಇನ್ನೊಂದು ಹಂತಕ್ಕೆ ಹೋಗುತ್ತೆ. ಅದು ಮಾತ್ರ ಅಲ್ಲ, ಒಳ್ಳೆ ಒಳ್ಳೆ ಪಾತ್ರಗಳು ಸಿಕ್ಕಿ ಕನ್ನಡದಲ್ಲಿ ಡಿಮ್ಯಾಂಡಬಲ್ ಆರ್ಟಿಸ್ಟ್ ಆಗ್ತಾರೆ. ಅದು ಮಾತ್ರ ಅಲ್ಲ, ನಾಗರಹೊಳೆ ಅನ್ನೋ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಇತಿಹಾಸನ ಸೃಷ್ಟಿ ಮಾಡುತ್ತೆ. ಈ ಸಿನಿಮಾ ಆಗಿದೆಗೆ ಯಾವ ತರ ದಾಖಲೆಗಳನ್ನ ಸೃಷ್ಟಿ ಮಾಡ್ತು, ಡೈರೆಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಎಷ್ಟು ಮುಖ್ಯವಾದ ಸಿನಿಮಾ ಆಗಿದೆ, ಥಿಯೇಟರ್ಗಳಲ್ಲಿ ಎಷ್ಟು ದಿನ ಓಡ್ತು, ಈ ಸಿನಿಮಾದ ಕಲೆಕ್ಷನ್ ಏನು, ಈ ಸಿನಿಮಾದ ಪ್ರೊಡಕ್ಷನ್ ಕೆಲಸಗಳು ಶುರು ಆಗಿದೆ ಯಾವಾಗ, ಸಿನಿಮಾ ರಿಲೀಸ್ ಆಗಕ್ಕೆ ಎಷ್ಟು ವರ್ಷಗಳು ತಗೊಂತು, ಇದಷ್ಟು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬನ್ನಿ. SV ರಾಜೇಂದ್ರ ಸಿಂಗ್ ಬಾಬು ಅವರು ಕನ್ನಡ ಚಿತ್ರರಂಗದ ದೊಡ್ಡ ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಆಗಿರೋ ಶಂಕರ್ ಸಿಂಗ್ ಅವರ ಮಗನೇ SV ರಾಜೇಂದ್ರ ಸಿಂಗ್ ಬಾಬು ಅವರು. ಶಂಕರ್ ಸಿಂಗ್ ಅವರ ಪ್ರೊಡಕ್ಷನ್ ಕಂಪನಿ ಮಹಾತ್ಮ ಪಿಕ್ಚರ್ಸ್ ಅಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅವರು ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ಅಸೋಸಿಯೇಟ್ ಆಗಿರ್ತಾರೆ. ನಂತರ ಅವರೇ ಒಂದು ಸಿನಿಮಾನ ಡೈರೆಕ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆ ಸಿನಿಮಾ ಫುಲ್ ಅಂಡ್ ಫುಲ್ ಫಾರೆಸ್ಟ್ ಬ್ಯಾಕ್ ಡ್ರಾಪ್ ಅಲ್ಲಿ ಇರಬೇಕು ಅಂತ ಆ ಕಾಲಕ್ಕೆ ಫೇಮಸ್ ಡೈಲಾಗ್ ರೈಟರ್ ಆಗಿರೋ SV ಸುಬ್ಬಾರಾವ್ ಅವರ ಹತ್ರ ಡಿಸ್ಕಸ್ ಮಾಡ್ತಾರೆ. ಪ್ಲಸ್ ಅವರು ಹೋಗಿ ಇನ್ಸ್ಪೈರ್ ಆಗಿರೋ ಇನಿಟ್ ಬ್ಲೈಡ್ ಅನ್ನೋ ಬುಕ್ ಬಗ್ಗೆನೂ ಮಾತಾಡ್ತಾರೆ. ಅವ್ರು ಇನ್ಸ್ಪೈರ್ ಆಗಿರೋ ಪ್ಲಾಟ್ ಲೈನ್ ಅನ್ನು ತಗೊಂಡು ಅದನ್ನ ಡೆವಲಪ್ ಮಾಡಿ ಕ್ಯಾರೆಕ್ಟರ್ ಗಳನ್ನ ಡಿಸೈನ್ ಮಾಡಿ ಆರ್ಟಿಸ್ಟ್ ಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಸಿನಿಮಾದ ನಾಯಕ ಕ್ಯಾಪ್ಟನ್ ಕುಮಾರ್ ಪಾತ್ರಕ್ಕೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನ ಸೆಲೆಕ್ಟ್ ಮಾಡ್ತಾರೆ. ಸಿನಿಮಾದ ಹೀರೋಯಿನ್ ಮಧು ಪಾತ್ರಕ್ಕೆ ಆ ಟೈಮ್ ಅಲ್ಲಿ ಮಲ್ಟಿ ಲ್ಯಾಂಗ್ವೇಜ್ ಅಲ್ಲಿ ಡಿಮ್ಯಾಂಡಬಲ್ ಆರ್ಟಿಸ್ಟ್ ಆಗಿರೋ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ಅವರನ್ನ ಸೆಲೆಕ್ಟ್ ಮಾಡ್ತಾರೆ. ಬಸ್ ಡ್ರೈವರ್ ಆಂಟೋನಿ ಪಾತ್ರಕ್ಕೆ ರೆಬಲ್ ಸ್ಟಾರ್ ಡಾಕ್ಟರ್ ಅಂಬರೀಶ್ ಅವರನ್ನ ಸೆಲೆಕ್ಟ್ ಮಾಡ್ತಾರೆ. ಈ ಸಿನಿಮಾದ ಮೈನ್ ವಿಲನ್ ಪಾತ್ರಕ್ಕೆ ಸುಂದರ್ ಕೃಷ್ಣ ಅರಸ್ ಅವ್ರನ್ನ ಬುಕ್ ಮಾಡ್ತಾರೆ. ನಂತರ ಬೇಬಿ ಇಂದ್ರ ಅವರು, ಮಾಸ್ಟರ್ ಪ್ರಸಾದ್ ಅವರು, ಶಿವರಾಮ್ ಅವರು, ಶಕ್ತಿ ಪ್ರಸಾದ್ ಅವರು, ದಿನೇಶ್ ಅವರು ಅಂತ ಆ ಸಿನಿಮಾಗೆ ಬೇಕಾಗಿರೋ ಎಲ್ಲಾ ಸಪೋರ್ಟಿಂಗ್ ಆಕ್ಟರ್ಸ್ ನು ಹೈಯರ್ ಮಾಡ್ತಾರೆ. 1974 ಮಿಡ್ ಅಲ್ಲಿ ನಾಗರಹೊಳೆ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. 1970s ಪೀರಿಯಡ್ ಅಲ್ಲಿ ಇನ್ವಿಸಿಬಲ್ ಸ್ಪಾಟ್ಸ್ ಗಳಲ್ಲಿ ನಕ್ಸಲೇಟ್ ಮೂವ್ಮೆಂಟ್ಸ್ ಜಾಸ್ತಿ ಇರ್ತಾ ಇತ್ತು. ಅದರಲ್ಲೂ ಕಾಡುಗಳಲ್ಲಿ ಅವರ ಆಕ್ಟಿವಿಟೀಸ್ ಹೆಚ್ಚಿರ್ತಾ ಇತ್ತು. ನಾಗರಹೊಳೆ ಸಿನಿಮಾನ ಬಂಡೀಪುರ್ ಫಾರೆಸ್ಟ್ ಅಲ್ಲಿ ಶೂಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಒಂದಷ್ಟು ದಿನ ಶೂಟು ಮಾಡ್ತಾರೆ. ಕಾಡ್ಗೆ ಹೋದ್ಮೇಲೆ ಕೆಲವು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಪ್ಲಸ್ ನಕ್ಸಲೇಟ್ಸ್ ಮೂವ್ಮೆಂಟ್ಸ್ ಇಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಫುಲ್ ಸ್ಟ್ರೆಚ್ ಪರ್ಮಿಷನ್ ಕೊಡಕ್ ಆಗ್ತಾ ಇರಲಿಲ್ಲ. ಅದು ಮಾತ್ರ ಅಲ್ಲ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕಡೆಯಿಂದನು ಅವ್ರು ಹಾಕಿರೋ ಪ್ಲಾನಿಂಗ್ ಪ್ರಕಾರ ಕೆಲಸಗಳು ನಡೀತಾ ಇರಲಿಲ್ಲ. ಸಿನಿಮಾದಲ್ಲಿ ಹೊಸತನ ಇರಬೇಕು, ಅವ್ರು ಕಂಪೋಸ್ ಮಾಡೋ ಶಾರ್ಟ್ಸ್ ಹೊಸದಾಗಿರಬೇಕು, ವಿಷಯಗಳನ್ನ ಹೇಳೋ ರೀತಿ ಆಡಿಯನ್ಸ್ ಗೆ ಅಟ್ರಾಕ್ಟಿವ್ ಆಗಿರಬೇಕು ಅಂತ ಎಲ್ಲಾ ತರವಾದ ಪ್ರಯತ್ನಗಳು ಪಡ್ತಾರೆ. ಅದರಲ್ಲೂ ಹುಲಿ ಆ ಹುಡುಗನ್ನ ಕಚ್ಚಿ ಎಳ್ಕೊಂಡು ಹೋಗೋ ಶಾರ್ಟ್ಸ್ ನ ಸುಮಾರು 75ರಿಂದ 80 ಟೇಕ್ಸ್ ತಗೊಂಡಿದ್ದಾರೆ. ಅದು ಮಾತ್ರ ಅಲ್ಲ, ಆ ಕಾಲಕ್ಕೆ ಏಷ್ಯಾನಲ್ಲೇ ಹೈಯೆಸ್ಟ್ ಬ್ರಿಡ್ಜ್ ಅಂದ್ರೆ ಸಕಲೇಶ್ಪುರನಲ್ಲಿರೋ 13 ಟನಲ್ ಪ್ಲಸ್ 165 ಫೀಟ್ ಹೈಟ್ ಬ್ರಿಡ್ಜ್ ಸಕಲೇಶ್ಪುರ ಬ್ರಿಡ್ಜ್. ಅಷ್ಟು ದೊಡ್ಡ ಬ್ರಿಡ್ಜ್ ಮೇಲೆ ಕ್ಲೈಮ್ಯಾಕ್ಸ್ ಸೀನ್ ನ ಶೂಟ್ ಮಾಡ್ತಾರೆ. ಕನ್ನಡದಲ್ಲಿ ಇದುವರೆಗೂ ಬರ್ದೇ ಇರುವಂತಹ ಒಂದು ಅಡ್ವೆಂಚರ್ ಸಿನಿಮಾನ ಮಾಡಬೇಕು ಅಂತ ಫೀಲ್ಡ್ ಗಿಲ್ದಿರೋ ನಾಗರಹೊಳೆ ಟೀಮ್ ಈ ಸಿನಿಮಾದ ಶೂಟಿಂಗ್ ನ ಕಂಪ್ಲೀಟ್ ಮಾಡಕ್ಕೆ 2.5ರಿಂದ 2.25 ವರ್ಷ ತಗೊಂತಾರೆ. ಅದು ಮಾತ್ರ ಅಲ್ಲ, ಇದ್ರ ಮಧ್ಯೆ ಡೈರೆಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಅವರು ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ಇಟ್ಕೊಂಡು ನಾಗಕನ್ಯೆ ಅನ್ನೋ ಸಿನಿಮಾನ ಡೈರೆಕ್ಟ್ ಮಾಡಿ ರಿಲೀಸ್ ಮಾಡಿರ್ತಾರೆ. ಈ ಕಡೆ ವಿಷ್ಣುವರ್ಧನ್ ಅವರು ಪ್ರೊಫೆಸರ್ ಹುಚ್ಚುರಾಯ, ದೇವರಗುಡಿ, ಕಲ್ಲಾಕುಲ್ಲ, ಒಂದೇ ರೂಪ ಎರಡು ಗುಣ, ಮಕ್ಕಳ ಭಾಗ್ಯ, ಬಂಗಾರದ ಗುಡಿ ಅಂತ 10ಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿರ್ತಾರೆ. ನಾಗರಹೊಳೆ ಶೂಟಿಂಗ್ ಕಂಪ್ಲೀಟ್ ಆಗಿ ಆ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳೆಲ್ಲ ಮುಗಿದು 18th ಮಾರ್ಚ್ 1977 ಅಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಡಾಕ್ಟರ್ ಅಂಬರೀಶ್ ಅವರು, ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿ, ರಾಜೇಂದ್ರ ಸಿಂಗ್ ಬಾಬು ಅವರು ಡೈರೆಕ್ಟ್ ಮಾಡಿ, SN ಪ್ರತಾನಾಥ್ ಅವರು, RF ಮಾಣಿಕ್ ಚಂದ್ ಅವರು, CH ಬಾಲಾಜಿ ಸಿಂಗ್ ಅವರು ಪ್ರೊಡ್ಯೂಸ್ ಮಾಡಿರೋ ನಾಗರಹೊಳೆ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ಈ ಸಿನಿಮಾ ರಿಲೀಸ್ ಆಗಕ್ ಮುಂಚೆನೆ ದೊಡ್ಡ ಮಟ್ಟಿಗೆ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗಿತ್ತು. ಕಾರಣ ಆ ಸಿನಿಮಾದ ನ್ಯೂಸ್ ಗಳು ಬರುವಾಗ ಕಾಡುಗಳಲ್ಲಿ ಶೂಟ್ ಮಾಡಿದ್ದಾರೆ. 2.25 ವರ್ಷ ತಗೊಂಡಿದ್ದಾರೆ ಸಿನಿಮಾ ಮುಗಿಸಕ್ಕೆ. ರಿಯಲ್ ಪ್ರಾಣಿಗಳ ಜೊತೆ ಶೂಟ್ ಮಾಡಿದ್ದಾರೆ. ಸಿನಿಮಾನ ಇಷ್ಟು ದಿನ ಶೂಟ್ ಮಾಡಿರೋ ಕಾರಣ ಆ ಕಾಡಲ್ಲಿರೋ ನಕ್ಸಲೇಟ್ ಗಳಿಂದ ಸಿನಿಮಾ ತಂಡದವರಿಗೆ ತೊಂದರೆ ಆಗಿದೆ ಅಂತ ಸುಮಾರು ಕುತೂಹಲಕಾರಿ ನ್ಯೂಸ್ ಗಳಿಂದ ಈ ಸಿನಿಮಾಗೆ ದೊಡ್ಡ ಹೈಪ್ ಸಿಕ್ಕಿತ್ತು. ಸೊ ರಿಲೀಸ್ ಆದ್ಮೇಲೆ ಸುಮಾರು ಥಿಯೇಟರ್ ಗಳಲ್ಲಿ ಹೌಸ್ಫುಲ್ ಆಗುತ್ತೆ. ಅದು ಮಾತ್ರ ಅಲ್ಲ, ಆ ಸಿನಿಮಾದ ಕಥೆ ಆಗಲಿ, ಅಡ್ವೆಂಚರ್ ಸೀನ್ ಗಳಾಗಲಿ, ಆ ಕಾಡುಗಳನ್ನ ಅಷ್ಟು ಅದ್ಭುತವಾಗಿ ತೋರಿಸಿರೋ PS ಪ್ರಕಾಶ್ ಅವರ ಕ್ಯಾಮ್ರಾ ವರ್ಕ್ ಆಗಲಿ, ಆ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಆಗಿರೋ ಸತ್ಯಂ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್
ಸ್ಕೋರ್ ಆಗಲಿ, SV ಸುಬ್ಬರಾವ್ ಅವರ ಡೈಲಾಗ್ಸ್ ಆಗಲಿ, ಆರ್ಟಿಸ್ಟ್ ಗಳ ಪರ್ಫಾರ್ಮೆನ್ಸ್ ಆಗಲಿ, ಸಿನಿಮಾದ ಸ್ಟಂಟ್ ಆಗಲಿ, ಇದೆಲ್ಲಾನು ಪ್ರೇಕ್ಷಕರನ್ನ ಎಂಗೇಜ್ ಆಗಿ ಇಟ್ಟಿರುತ್ತೆ. ಅದು ಮಾತ್ರ ಅಲ್ಲ, ವಿಲನ್ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಂಡಿರೋ ಸುಂದರ್ ಕೃಷ್ಣ ಅರಸ್ ಅವರು ಸ್ಟೈಲಿಶ್ ಆಗಿ ಅವ್ರ ಮ್ಯಾನರಿಸಮ್, ವಾಕಿಂಗ್ ಸ್ಟೈಲ್, ಟಾಕಿಂಗ್ ಸ್ಟೈಲ್, ಡೈಲಾಗ್ ಡೆಲಿವರಿ ಇದೆಲ್ಲ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಅದೇ ತರ ರೆಬಲ್ ಸ್ಟಾರ್ ಅಂಬರೀಶ್ ಅವ್ರಿಗೆ ಡಿಸೈನ್ ಮಾಡಿರೋ ಸೀನ್ಸ್ ಎಲ್ಲ ಅದ್ಭುತವಾದ ಸೀನ್ಸ್ ಆಗಿರುತ್ತೆ. ಅದು ಮಾತ್ರ ಅಲ್ಲ, ಅಂಬರೀಶ್ ಅವರ ಪರ್ಫಾರ್ಮೆನ್ಸ್ ಇಂದ ಆ ಸೀನ್ಸ್ ಗಳೆಲ್ಲ ವ್ಯಾಲ್ಯೂ ಆಡೆಡ್ ಸೀನ್ಸ್ ಆಗುತ್ತೆ. ಆಂಟನಿ ಪಾತ್ರದಲ್ಲಿ ಮಿಂಚಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಅದರಲ್ಲೂ ಅಂಬರೀಶ್ ಅವರು ಕೊಟ್ಟಿರುವಂತಹ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಅನ್ನೋ ಹಾಡು ಆ ಸಿನಿಮಾದ ಸೂಪರ್ ಹಿಟ್ ಹಾಡಾಗಿರುತ್ತೆ. ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೇಲೆ ನಿಲ್ಲ ಸುಳ್ಳು ಹುಟ್ಟು ಸಾವು ಎರಡರ ಮಧ್ಯೆ. ಈ ಸಿನಿಮಾದಲ್ಲಿ ಇನ್ನೊಂದು ಮುಖ್ಯವಾದ ಪಾತ್ರ ಅಂದ್ರೆ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ಅವರ ಮಧು ಅನ್ನೋ ಪಾತ್ರ. ಸ್ಕೂಲ್ ಟೀಚರ್ ಪ್ಲಸ್ ಕ್ಯಾಪ್ಟನ್ ಕುಮಾರ್ ಅವರ ಹೆಂಡತಿ ಮಧು ಪಾತ್ರದಲ್ಲಿ ಭಾರತಿ ವಿಷ್ಣುವರ್ಧನ್ ಅವರು ಅದ್ಭುತವಾದ ಪರ್ಫಾರ್ಮೆನ್ಸ್ ಮಾಡಿರ್ತಾರೆ. ಕೆಲವು ಎಮೋಷನ್ ಸೀನ್ಸ್ ಗಳಲ್ಲಿ ಭಾರತಿ ವಿಷ್ಣುವರ್ಧನ್ ಅವರ ಪರ್ಫಾರ್ಮೆನ್ಸ್ ಅಂಡರ್ಲೈನ್ ಪರ್ಫಾರ್ಮೆನ್ಸ್ ಆಗಿರುತ್ತೆ. ಫೈನಲಿ ದವಣ್ಣನ್ ವಂಡ್ಲಿ ಸಿನಿಮಾದ ನಾಯಕ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕ್ಯಾಪ್ಟನ್ ಕುಮಾರ್ ಅನ್ನೋ ಪಾತ್ರದಲ್ಲಿ ಅದ್ಭುತವಾದ ಪರ್ಫಾರ್ಮೆನ್ಸ್ ಮೂಲಕ ಆಡಿಯನ್ಸ್ ಮನೆಗೆಲ್ತಾರೆ. ಅದರಲ್ಲೂ ಕ್ಯಾಪ್ಟನ್ ಕುಮಾರ್ ನ ಕೂಡ ಹಾಕಿರೋ ನಕ್ಸಲೈಟ್ ಗ್ಯಾಂಗ್ ಲೀಡರ್ ಸುಂದರ್ ಕೃಷ್ಣ ಅರಸ್ ಅವ್ರಿಗೂ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೂ ಒಂದು ಆರ್ಗ್ಯುಮೆಂಟ್ ನಡೆಯುತ್ತೆ. ಆ ಆರ್ಗ್ಯುಮೆಂಟ್ ಅಲ್ಲಿ ಸುಂದರ್ ಕೃಷ್ಣ ಅವರ ಡೈಲಾಗ್ ಗೆ ವಿಷ್ಣುವರ್ಧನ್ ಅವರು ಕೌಂಟರ್ ಡೈಲಾಗ್ ಕೊಡ್ತಾರೆ. ಆ ಕೌಂಟರ್ ಡೈಲಾಗ್ ಕೊಡುವಾಗ ವಿಷ್ಣುವರ್ಧನ್ ಅವರ ಫೇಸ್ ಎಕ್ಸ್ಪ್ರೆಷನ್ಸ್, ಬಾಡಿ ಲ್ಯಾಂಗ್ವೇಜ್, ಡೈಲಾಗ್ ಡೆಲಿವರಿ, ಅವ್ರು ಕೊಡೋ ಶಾರ್ಪ್ ಲುಕ್ ಇದೆಲ್ಲ ಸೀನ್ ನ ಇನ್ನೊಂದು ಹಂತಕ್ಕೆ ತಗೊಂಡು ಹೋಗುತ್ತೆ. ನಾಲ್ಗೆಯಲ್ಲಿ ಬೆಂಕಿ ಹಾಗೇ ಇದೆ, ಹಾಗೆ ಎಲ್ಲ ಮಹಿಮ್ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ನಿನ್ನ ಮೈಯನ್ನ ಆವರಿಸ್ಕೊಂಡಿದೆ. ನನ್ನ ಭಾರತ ಮಾತೆ ಮಡಿಲಲ್ಲಿ ನನ್ನ ಕನ್ನಡ ತಾಯಿಯ ಹಣೆಯಲ್ಲಿ ಕಳಂಕವಾಗಿರೋ ನಿನ್ನ ಗ್ಯಾಂಗ್ನ ಸುಟ್ಟು ಭಸ್ಮ ಮಾಡೋದಕ್ಕೆ ಹೊತ್ತು ಕಾಯ್ತಾ ಇದೆ. ಅದು ಮಾತ್ರ ಅಲ್ಲ, ಕ್ಯಾಪ್ಟನ್ ಕುಮಾರ್ ಸತ್ತೋಗಿದ್ದಾರೆ ಅಂತ ಹೇಳ್ಕೊಂಡ್ ಬರೋ ಕಥೆಯಲ್ಲಿ ಒಂದು ಪಾಯಿಂಟ್ ನಂತರ ನಕ್ಸಲೇಟ್ ಅವರು ಕ್ಯಾಪ್ಟನ್ ಕುಮಾರ್ ಅವ್ರನ್ನ ಕೂಡ ಹಾಕಿದ್ದಾರೆ ಅನ್ನೋ ಸೀನ್ ಅಲ್ಲಿ ವಿಷ್ಣುವರ್ಧನ್ ಅವ್ರನ್ನ ತೋರಿಸ್ತಾರೆ. ಆ ಪರ್ಟಿಕ್ಯುಲರ್ ಶಾಟ್ ಅಲ್ಲಿ ನಾಗರಹಾವು ಸಿನಿಮಾನಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಶಾಟ್ ಇರುತ್ತೆ. ಆ ಒಂದು ಅಗ್ರೆಸಿವ್ ಫೇಸ್ ನ ಈ ಶಾಟ್ ಅಲ್ಲಿ ನಾವು ನೋಡಬಹುದು. ಅದರಲ್ಲೂ ವಿಷ್ಣುವರ್ಧನ್ ಅವ್ರು ಬದುಕಿದ್ದಾರೆ ಅಂತ ಯಾವಾಗ ತೋರಿಸ್ತಾರೋ ಅಲ್ಲಿಂದ ಸಿನಿಮಾ ಇನ್ನೊಂದು ಲೆವೆಲ್ ಹೋಗುತ್ತೆ. ಅದು ಮಾತ್ರ ಅಲ್ಲ, ಸೆಕೆಂಡ್ ಹಾಫ್ ಅಲ್ಲಿ ವಿಷ್ಣುವರ್ಧನ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಆ ಸಿನಿಮಾನ ಎಂಗೇಜ್ ಆಗಿ ಇಟ್ಟಿರುತ್ತೆ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡಿದ್ರೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಮಾತ್ರ ಅಲ್ಲ, ತಮಿಳ್, ತೆಲುಗು, ಮಲಯಾಳಂ, ಹಿಂದಿ ಅನ್ನೋ ಇಂಡಿಯನ್ ಲ್ಯಾಂಗ್ವೇಜ್ ಮಾತ್ರ ಅಲ್ಲ, ರಷ್ಯನ್, ಜಪಾನ್, ಫ್ರಾನ್ಸ್ ಅಂತ ಒಟ್ಟು 11 ಲ್ಯಾಂಗ್ವೇಜ್ ಗಳಲ್ಲಿ ಡಬ್ ಆಗುತ್ತೆ. ಇವತ್ತು 3-4 ಲ್ಯಾಂಗ್ವೇಜ್ ಅಲ್ಲಿ ಡಬ್ ಆಗ್ಬಿಟ್ರೆ ಅದನ್ನ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತಾರೆ. ಆ ಕಾಲಕ್ಕೆ 11 ಲ್ಯಾಂಗ್ವೇಜ್ ಅಲ್ಲಿ ಡಬ್ ಆಗಿರೋ ಮೊದಲನೆಯ ಪ್ಯಾನ್ ವರ್ಲ್ಡ್ ಸಿನಿಮಾ ಕನ್ನಡದ ನಾಗರಹೊಳೆ ಸಿನಿಮಾ. ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಇಂದ ಪ್ರಸಾದ್, ಭಾನುಪ್ರಕಾಶ್, ಸತೀಶ್ ಮತ್ತು ಬೇಬಿ ಇಂದ್ರ ಅವರಿಗೆ ಬೆಸ್ಟ್ ಚೈಲ್ಡ್ ಆಕ್ಟರ್ ಅವಾರ್ಡ್ ಸಿಗುತ್ತೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬಾಯ್.